सप्ताश्वरतमहारूढं प्रचण्डं कश्यपात्मजं श्वेतपद्मधरं देवं तं सूर्य प्रणमाम्यहं तं सूर्य प्रणमाम्यहं ಹರಿಯಲಾರದ ಘೋರತಂ ದೇಹದಾತ್ರಿಯೊಳ್ ಮೊಳಗಿದೇನು ಹರಿಯಲಾರದ ಘೋರತಂ ದೇಹದಾತ್ರಿಯೊಳ್ ಮೊಳಗಿದೇನು ಮನದಿ ಮೂಡಿಗ ಅಂಧಕಾರದ ನದಿ ಮೂಡಿಗ ಅಂಧಕಾರ ಬೆಳಗಿ ಚಿಂದು ಬಾತರ ಹರಿಯಲಾರದ ಘೋರ ಚಿಲಕೆ ನೊಂದಿಕೆ ನಿಂದು ತಾಪ ಹೀಗಿಕ ಶೋಧನೆಯ ಗೈಯನೆ ನೀಗಿಸೋ ಶೋಧನೆಯ ಗೈವನ್ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ದೇಹದಾತ್ರಿಯೊಳ್ ಮುಳುಗಿದ್ದೇನು ಹರಿಯಲಾರದ ಘೋರ ಸಂದೇಶ ಹೇ ಭಾಸ್ಕರ ಓಂ ನಮೋ ಸೂರ್ಯ ಪ್ರಣಮಾಮ್ಯಹಂ ನಮೋ ಸೂರ್ಯ ಪ್ರಣಮಾಮ್ಯಹಂ ಓಂ ನಮೋ ಸೂರ್ಯ ಪ್ರಣಮಾಮ್ಯಹಂ ಕರ್ಣ, ಮಗು ಕರ್ಣ. ಅಮ್ಮ, ಯಾರು ನನ್ನ ಏಕಾಗ್ರತೆಯಿಂದ ಭಂಗಗೊಳಿಸಿದ ಮಾತೆ? ಯಾರು ನಿನ್ನ ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಬೆನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವುದು. ಅಮ್ಮ, ನನ್ನ ತಾಯಿ ಕುಂತಿ, ನನ್ನ ಹೆತ್ತ ತಾಯಿ ಕುಂತಿಯೇ ಅಮ್ಮ. ಅಮ್ಮ, ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೋರದೆ ಕರುಣೆಯ ತೋರದೆ ಕುವರನ ಪೋರದೆ ಎಂದಿಗೆ ನೀರುಣವ ತೀರಿಸಲೆನು.
ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನೆಂದನು ಮಗುವಮ್ಮ ನಾನಾಗ ಏನಂದನು ಮಗುವಿನ ಬಯಕೆ ಫಲಿಸಿತಮ್ಮ ಫಲಿಸಿದ ದರುತನ ಲಭಿಸಿತಮ್ಮ ಮಗುವಿನ ಬಯಕೆ ಫಲಿಸಿತಮ್ಮ ತಾಯಿ ಇಲ್ಲ ಕಣ್ಣ, ನಿನ್ನ ಅಪರಾಧವೇನಿಲ್ಲ ಮಗ. ನಾ ಮಾಡಿದ ಅಪರಾಧವೇನದು ತಾಯಿ ಅಕ್ಷಮ್ಯವೆನಿಸೆ ಜೀವವ ಮೂಲಿಸೆ ಅಕ್ಷಮ್ಯವೆನಿಸೆ ಜೀವವ ಮೂಲಿಸೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿಮಗಿರುವುದೇ ಕೊರತೆ ಐವರ ಮಾತೆ ನಿಮಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿದ ದರುತನ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಫಲಿಸಿತಮ್ಮ ಫಲಿಸಿತಮ್ಮ. ಕೀರ್ತಿಶಾಲಿಯಾಗ ಪುತ್ರ. ಎಂಥ ಕೀರ್ತಿಯಮ್ಮನೆಂಬುದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಸಾಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ನಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಾದಿಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಬಲು ಮಮತೆಯಿಂದ ತುಟ್ಟಿಟ್ಟು ಮುತ್ತಿಟ್ಟು ಸಾಕಿಸಲುತ್ತಿರುವಾಗ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ನಮ್ಮ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಕೊಲೆ ಪಾಪಿಗಿಂತಲೂ ಕಡೆಯಾಗುವನು. ಈಗಲಾದರೂ ಮಗನೆಂಬ ಮಮತೆ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಮಗನೇ ಶೂಲದಂತೆ ಹುದು ನಿನ್ನ ನಿಂದನೆ ಕರುಳಿರಿದು ಹೊರಬರುವ ಬೇನೆ ಸಹಿಸಲಾಗದ ವೇದನೆ. ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ, ನಿಂದನೆಯಂ ಸಹಿಸಲು, ನಿಂದನೆಯಂ ಸಹಿಸಲು. ಜರಿಯದಿರೋ
ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಎಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮ ಫಲಕ್ಕೆ ನೀನೇನು ತಾನೇ ಮಾಡುವೆ ತಾಯಿ? ನೀ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು? ವೃದ್ಧಾಯುವತಿಯನ್ನು ಇಂತಹ ಪಾಪಿಗಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಆದದ್ದಾಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳುವಂತೆ ಬಾ ಮಗನೇ. ಅಮ್ಮ, ಕರ್ಣ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಿ ನಡೆಸಿರುವುದು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರನು ತಾಯಿ. ಕುಮಾರ, ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು, ಸೌಭ್ರಾತೃ ದಾನ ಮಾಡುಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಕೈಗೂಡಬೇಕೆನಿಸುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವದಾ ಆಗಲಾರದು ತಾಯಿ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿತ್ತ ನೀಚನೆಂದು ಶಪಿಸದಿರೆ, ವೀರ ಮಾತೆಯಾದ ನೀನೇ ಹಿತಬೋಧನೆ ಮಾಡಬಹುದಲ್ಲವೇ ನಮ್ಮ? ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ಣು ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಶಶಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು ಮತ್ತೆ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಕುಂದುಕೊರತೆಯಲ್ಲಿ ತಾಯಿ ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನ್ನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ ಕುಮಾರ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾಮುಖ ನಾವು ಕರ್ಣ. ಅಮ್ಮ, ಕುಮಾರ, ಅಮ್ಮ, ನಾಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದ್ರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ ಕರ್ಣ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟು ವಿಳಂಬತೆ ಅಮ್ಮ? ನಿಮಗಿದು ತರವೇ ನಮ್ಮ, ನಿಮಗಿದು ತರವೇ ನಮ್ಮ ಅಮ್ಮ. ನಿಮಗಿದು ತರವೇ ನಮ್ಮ, ನಿಮಗಿದು ತರವೇ ನಮ್ಮ. ನದಿಯ ತೀರದಲ್ಲಿ ಕಾಣವು ನನ್ನ ಸ್ವಾಮಿಯ ಸೇವೆಗಳು. ಅಮ್ಮ, ನದಿಯ ತೀರದಲ್ಲಿ ಪ್ರಾಣವುಳಿಯಿತು, ಸ್ನೇಹ ಬೆಳೆಯಿತು, ಮಮತೆಯು ತೊರೆಯಿತು, ಸೋದರ ಬೆರೆಯಿತು. ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು.
ಕರ್ಣ ನಿಮಗಿದು ತರದೆ ನಮ್ಮ ನಿಮಗಿದು ತರದೆ ನಮ್ಮ ದೇಹವೇ ಚೂರಾಗಲಿ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಕುಮಾರ ನಿಮಗಿದು ತರವೇ ನಮ್ಮ ನಿಮಗಿದು ತರವೇ ನಮ್ಮ ಅಮ್ಮ ಧರ್ಪಣ ನ ಸ್ವಾಮಿಯ ದರ್ಪಣ ಅಮ್ಮ ನಾರಾಯಣ ದರ್ಪಣ ನನ್ನ ಸ್ವಾಮಿಯ ದರ್ಪಣ ನಿನ್ನಾಣೆಗೂ ನನ್ನಾಣೆಗೂ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಕುಮಾರ ನಿಮಗಿದು ತರವೇ ನಮ್ಮ ನಿಮಗಿದು ತರವೇ ನಮ್ಮ ಅಮ್ಮ 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 ಯಾರನ್ನಾದ್ರೂ ಉಳಿಸುವೆನು ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರ ತಾಯಿ ಕರ್ಣ ಅಮ್ಮ ಏನೆಂದೆ ಮಗನೇ ಹೌದು ತಾಯಿ ಆ ಅರ್ಜುನನಿಂದ ನಾನೇ ಮಡಿಯಲಿ ಕುಮಾರ ನನ್ನಿಂದ ಅರ್ಜುನನೇ ಮಡಿಯಲಿ ಅಯ್ಯೋ. ನಿನ್ನ ಗೈವರ ಮಕ್ಕಳು ಉಳಿದೇ ಉಳಿವರು ತಾಯಿ ಅರ್ಜುನನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ ಹೋಗಲಿ ಬಿಡು ಮಗನೇ ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಹೇಳು ತಾಯಿ ಒಂದು ಮಾತು ನುಡಿಸಿದಾದ ಕಡು ಪಾಪಿ ಎಂದು ಭಾವಿಸಿದೆಯೇ ತಾಯಿ ಸತ್ಯವಾಗಿಯೂ ನಡೆಸಿಕೊಡುವೆ ಮಗನೇ ಅಮ್ಮ ನನ್ನ ಎತ್ತ ತಾಯಿಯ ಋಣವನ್ನಾದರೂ ತೀರಿಸಿಕೊಳ್ಳಲು ಹೇಳು ತಾಯಿ ಗುಡಿದುದಂ ನಡೆಸಲಾರದ ಕಡುಕೂಳನೆಗೆ ಕರ್ಣ ಕೇಳ್ ಸೂರ್ಯ ತನುಜಂ ಬಿಡಬಿಡೋ ಚಿಂತೆಯನು ಮಾತೆ ನಡೆಸುವೆನು ನಿನ್ನಾಣೆ ಧರ್ಮ ಜನಾಣೆ ಮತ್ಪಿತರ ರಾಣೆ ಜನನಿ ಜನನಿ ಕುಮಾರ ಅಮ್ಮ ತೊಟ್ಟ ಬಾಣವ ತೊಡಗಿರುವನದಿ ಕಟ್ಟ ಕಡೆಯ ತನಕ ಕರ್ಮದ ಬೇಡವನ್ನು ಮನ್ನಿಸು ಮಾತೆ ನೀನೆ ಪ್ರಾಣ ಪದಕ ತೊಟ್ಟ ಬಾಣವ ತೊಡಗಿರುವನದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವನ್ನು ಮನ್ನಿಸು ಮಾತೆ ನೀನೆ ಪ್ರಾಣ ಪದಕ ಅನುಜಾತರಂ ಪೊರೆಯೈ
ಕುಮಾರ, ಅಮ್ಮ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ನಾಳಿನ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಸಂತಹ ಮಾತನಾಡಿದೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ಅಷ್ಟ ದಿಕ್ಪಾಲಕರೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಹಿಂದೆ ಪರಶುರಾಮನು ಕಲಿಸಿದ ವಿದ್ಯೆವೆಲ್ಲವೂ ಯುದ್ಧ ಕಾಲದಲ್ಲಿ ಜ್ಞಾಪಕಕ್ಕೆ ಬಾರದೆ ಹೋಗಲಿ ಎಂದು ಶಾಪವಿಟ್ಟರು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಎತ್ತ ತಾಯಿಯಾದ ನೀನು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವಿಟ್ಟಿರುವೆ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷ ವಿರುದ್ಧಕ್ಕೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯ ಲಭಿಸಿತು. ನಮಗಿನ್ನ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯೇ. ಅಮ್ಮ, ಸ್ವಲ್ಪ ನಿಲ್ಲು. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಾಯಿತು. ಪುನಃ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಕುಮಾರ, ನನ್ನದೊಂದು ಕಡೆಯದಾಗಿ ಮಾತನಾಡಿ ಬಿಡಿಸುವೆ ತಾಯಿ. ಅದೇನು ಹೇಳು ಮಗನೇ. ಅಮ್ಮ, ನಾಳಿನ ಯುದ್ಧದಲ್ಲಿ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಕುಮಾರ, ದೈವವಶ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದೀನ ಮಾಡಿಸಬೇಕೆಂದು ತನ್ನಲ್ಲಿ ಕೇಳಿಕೊಳ್ಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯವೇನಾದರೂ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ನೀ ಯುಗದಿ ಕಾಣಲಹುದೇನೆಂದು. ಅಮ್ಮ, ನಿನ್ನ ಮಗವನು ನೀ ಯುಗದಿ ಕಾಣಲಹುದೇನೆಂದು. ಬಗೆಯಳು ನಂದು ಕಣ್ಣೀರಗರೆ. ಬಗೆಯಳು ನಂದು ಕಣ್ಣೀರಗರೆ. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ವ್ಯರ್ಥ. ನನ್ನ ಪೌರುಷ ವಿರುದ್ಧನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಂದಿಗೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಒಮ್ಮೆ ತೋರಿಸು. ನಿನ್ನ ಹಾಗೆಂತೆ ಆಗ್ಲಿ ಪಾರ್ಥ. ವಿಜಯ ದವದೊಳೆಸಿ ಸೈನ್ಯರವೇ ಕಣ್ಣ ಭುವಿಯ ಪರಿಯ ವಿಜಯ.
ಮಹಾದ್ವಿಕರ ಜಯ ಧ್ವನಿತರ ಮಹಾದ್ವಿಕರ ಜಯ ಧ್ವನಿತರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹುಪದಾದಿ ಪರಿರುತ ಮಹಾರಥಿಕ ಬಹುಪದಾದಿ ಪರಿರುತ ಮಹಾಘೋರ ಸಮಸ್ತಾಂತ ಗುರು ವಿಜಯ ಗವದೊಳಿಸಿ ಸೈನ್ಯರೇ ಗಂಡ ಭುವಿಯ ಪರಿಯ ವಿಜಯ ಅಹಿತ ನಿವಹಯುತ ತುರುಗ ಗಜ ಸಹಿತ ನರವ ವಿಭವ ವಿಜಯ ತೋತಿನ ರೋಜಿ ಕುಲ ಮಹಾಬಿನಿಕಿಲ ತುಕಿನ ರೋಜಿ ಕುಲ ಮಹಾಬಿನಿಕಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪ ಭರಿತ ಗುರು ವಿಷಯ ಪರಿಕಲಿತ ರೂಪಂ ಭರಿತ ಗುರು ವಿಷಯ ಪರಿಕಲಿತ ಜಯ ಗವದೊಳಿಸಿ ಸೈನ್ಯರೇ ಕಣ್ಣ ಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಇತ್ತ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ನಿರ್ಲಿಪ್ತವಾದ ಸಾಗರದಂತೆ ಕಾಣ್ತಿರುವುದು. ಅತ್ತ ನೋಡು, ಕೌರವನು ತನ್ನ ಪ್ರಿಯರಾದ ದುಶ್ಯಾಸನ ಕರ್ಣರೊಡನೆ ಅಶ್ವರೂಢನಾಗಿ ರಥವನ್ನು ಪರಿಶೀಲಿಸುತ್ತಿರುವನು. ಆತನ ಮಧ್ಯೆ ಸಿಂಧುರಾಜನಾದ ಶಕುನಿಯು ಚತುರಶ್ವರೂಢನಾಗಿ ರಥದೊಳಗೆ ಕುಳಿತಿರುವನು. ಆತನ ಪಾರ್ಶ್ವದಲ್ಲಿ ಶ್ವೇತಾವರ್ಣಧಾರಿಯಾಗಿ ಕುಳಿತಿರುವ ಮಹಾನ್ ಪುರುಷನೇ ಪಿತಾಮಹನಾದ ಭೀಷ್ಮ. ನೀನು ಯುದ್ಧ ಮಾಡುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು. ಪೂಜ್ಯನ್ ಗುರು ಪಿತಾಮಹ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಮಿತ್ರ, ಪರಮಾತ್ಮ. ಏಕೆ ಏನಾಯ್ತು? ಹೇಗೆ ತವಗ ಬಿಡ್ತಿರುವೆ ಅಲ್ಲ? ಪರಮಾತ್ಮ, ಸಮರತಿ ಸೆಣಸಾಡಿದ ಕೃಷ್ಣ, ಸಮರತಿ ಸೆಣಸಾಡಿನ ಕೃಷ್ಣ, ಸಮರತಿ ಸೆಣಸಾಡಿನ. ಪರಮಾತ್ಮ, ಬಾಂಧವರ ಚಿರಚೇತಿಸಿ ನಾನು. ಪರಮಾತ್ಮ, ಗುರು ಬಾಂಧವರ ಚಿರಚೇತಿಸೇನ, ಗುರು ಬಾಂಧವರ ಚಿರಚೇತಿಸೇನ. ರಾಜ್ಯ ಭೋಗವ ಬಯಸಿ ಬಾತಗಿ ನಾನೇ. ಪರಮಾತ್ಮ, ರಾಜ್ಯ ಭೋಗವ ಬಯಸಿ ಬಾತಗಿ ನಾನೇ. ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡಿನ ಕೃಷ್ಣ, ಸಮರದಿ ಸೆಣಸಾಡಿನ. ಜಾರುತ್ತಿದೆ ಗಾಂಡೀವ, ತೋರುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ತೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ತೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ, ತೋಲುತ್ತಿದೆ ಕೈ ಕಾಲು. ರಾಜ್ಯ ಭೋಗವ ಬಯಸಿ ಮಾತಗಿ ನಾನೇ. ಪರಮಾತ್ಮ, ರಾಜ್ಯ ಭೋಗವ ಬಯಸಿ ಪಾತಗಿ ನಾನೇ. ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡಿದ.
ವಾಸುದೇವ, ಏನು ಹೇಳಲಿ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಂತೆ ಬೆಂದ ಕೆಂದಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವೂ ಆಗುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ಅರ್ಜುನ, ಪರಮಾತ್ಮ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನರೆಂದು ಹೆಸರು ಪಡೆದು ಏಡಿ ಎಂಬ ನಿಂದನೆಯನ್ನು ತಲೆ ಮೇಲೆ ಹೊತ್ತುಕೊಳ್ಳಬೇಡ ಪಾರ್ಥ. ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿ ಇಟ್ಟು ನೋಡು. ಭೀಷ್ಮನು ಪೂಜ್ಯನು ನನ್ನ ಗುರು ಪಿತಾಮಹನೂ ಆದ ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಗುರುವದನೆಯಿಂದ ಲಭಿಸಿದ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠವಲ್ಲವೇ? ಅರ್ಜುನ, ಪರಮಾತ್ಮ, ಯಾರು ಯಾರನ್ನು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಅರ್ಜುನ, ಮನುಷ್ಯನು ತಾನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಸಹ ಜೀರ್ಣವಾದ ದೇಹವನ್ನು ಧರಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯವು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತವಾಗುವುದು ಸಹಜವಾದದ್ದು ಪಾರ್ಥ. ಪಂಡಿತನಾದವನು ಇದರ ಬಗ್ಗೆ ಚಿಂತಿಸುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ನೀ ಆ ಧರ್ಮವನ್ನು ಪಾಲಿಸು ಪಾರ್ಥ. ಪರಮಾತ್ಮ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದಲ್ಲಿ ಅಂಧಕಾರವೂ ಅರಿಯಿತು. ಏ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು. ಅರ್ಜುನ, ಪರಮಾತ್ಮ, ಯುಹಲೋಕದಲ್ಲಿ ನಾ ಇಬ್ಬರು ಜನ್ಮಗ್ರಹಣರಾಗಿದ್ದೆವು. ಇದರ ನೆನಪು ನನಗಿರ್ಬೋದು. ನಾನು ಜನ್ಮರಹಿತನೋ, ಪಂಚಭೂತಗಳಿಗೆ ಒಡೆಯನ್ನೂ ಆಗಿರುವೆನು. ಧರ್ಮವು ಭೂಮಿಯಲ್ಲಿ ನಾಶವಾದಾಗ ನಾನು ಭೂಲೋಕದಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮರಾಜ್ಯ ಸ್ಥಾಪನೆ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅವುಗಳ ತಿಳಿಯುವ ಬಗೆ ಹೇಗೆ ಪರಮಾತ್ಮ? ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ. ಸರ್ವಧನತ್ರೆನಿಸಿ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪವಾಗಿ ಪ್ರಾಣಿಗಳಿಗೆ ಜಲರೂಪವಾಗಿ ಜೀವವನ್ನು ತುಂಬುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಸಾಮವು, ಶಂಕರರಲ್ಲಿ ರುದ್ರನೂ ಆಗಿರುವೆನು. ಇದರಲ್ಲಿ ಒಂದು ಅಲ್ಪ ಅಂಶದಿಂದಲೂ ಜಗತ್ತಿನ ಸೃಷ್ಟಿ ಲಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನವು ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ಒಮ್ಮೆ ತೋರಿಸು. ತಥಾಸ್ತು ಪಾರ್ಥ, ನನ್ನ ವಿಶ್ವರೂಪದ ದರ್ಶನವನ್ನು ಮಾಡು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮ, ಮಾನವನ ಚಕ್ಷುಗಳಿಂದ ನೋಡಲಾರೆನು ಪರಮಾತ್ಮ. ನಿನ್ನ ಸೌಮ್ಯ ರೂಪವನ್ನು ದರ್ಶನ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನಾರಾಯಣ ಹರಿ ಗೌರಿ ಮುರಾರಿ, ನೀನೇ ನನ್ನಯ ಪ್ರಾಣಸಕ. ಈ ಘೋರ ರೂಪವು ನಾ ತಾಳಲಾರೆನು, ನಾ ನೋಡಲಾರೆನು ಹರಿಯೇ. ದಾರುಣ ಮಾಡು ಸೌಮ್ಯ ರೂಪವ, ದಾರುಣ ಮಾಡು ಸೌಮ್ಯ ರೂಪ. ನಾರಾಯಣ ಹರಿ ಗೌರಿ ಮುರಾರಿ, ನೀನೇ ನನ್ನಯ ಪ್ರಾಣಸಕ.
ಅಕ್ಷಿಗಳಿಂದ ದೀಕ್ಷಿತದಾರ ಮಾಧವ ನಿನ್ನ ಸಾಕ್ಷಾತ್ ಸಹವತಾರವ ಅಕ್ಷಿಗಳಿಂದ ದೀಕ್ಷಿತಲಾರ ಮಾಧವ ನಿನ್ನ ಸಾಕ್ಷಾತ್ ಸಹವತಾರವ ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿತ ನನ್ನ ಸೌಮ್ಯ ಗದಾ ಸ್ವರೂಪಿಯಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡಿದ್ದಾಯಿತು. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಯುದ್ಧಯೋಗಿಯು ಬಲಭ್ರಷ್ಟವಾಗದಂತೆ ದರಾ ಸೇರಿದು ಕಣದಾಟ ನನಗೆ ನಿಂತಿರುವೆನು. ನಡೆ ಅರ್ಜುನ, ಹೋಗೋಣ. ಆಜ್ಞೆ ಮಾಧವ.